ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಗುರುವಿನ ದೇಶ ಹೇಗಿದೆ ಅಂತ ನಾವು ಈ ವಿಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ. ನಮ್ ಜೊತೆ ಖ್ಯಾತ ಜ್ಯೋತಿಷ್ಯಗಳಾದಂತಹ ಶ್ರೀಪತಿ ಭಟ್ ಆಚಾರ್ಯ ಗುರೂಜಿಯವರು ಇದ್ದಾರೆ ನಮ್ ಜೊತೆ. ಗುರೂಜಿಯವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಕೂಡ. ಈಗ ವೃಷಭ ರಾಶಿಯಲ್ಲಿ ಗುರುವಿನ ಪ್ರಭಾವ ಹೇಗ್ ಬೀರುತ್ತೆ? ಅವ್ರಿಗೂ ಸಮೇತ ಉದ್ಯೋಗ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಮತ್ತೆ ಅಧಿಕಾರದಲ್ಲಿ ಆಗಿರ್ಬೋದು, ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ ಗುರುಜಿ? ಖಂಡಿತ. ಓಂ ಗುರುವೇ ಸರ್ವಲೋಕಾನಾಂ ವಿಸಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಬ್ರಹ್ಮದೇವಾಯ ನಮಃ. ಗುರುವೇ ನಮಃ. ವೀಕ್ಷಕರೇ, ವೃಷಭ ರಾಶಿ ಒಂದು ಬಲಿಷ್ಠವಾಗಿರ್ತಕ್ಕಂತಹ ಒಂದು ರಾಜಯೋಗದಲ್ಲಿ ಗುರುವಿನ ಕೃಪೆ ಇರ್ತಕ್ಕಂಥದ್ದು. ಅಂದ್ರೆ 11ನೇ ಮನೆ ವಿಪರೀತ ಬ್ರಹ್ಮಾಂಡ ರಾಜಯೋಗ ಹೇಳ್ತಕ್ಕಂಥದ್ದು, ಬಲಿಷ್ಠವಾಗಿರ್ತಕ್ಕಂಥ ರಾಜಯೋಗ ಪ್ರಾರಂಭವಾಗ್ತಾ ಇದೆ. ಹಾಗಾದ್ರೆ ಯಾವ ದಿನಾಂಕದಂದು ಜನನವಾಗಿದ್ದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ಇದರ ಹೆಚ್ಚೆಚ್ಚು ಪ್ರಭಾವ ಬೀಳುತ್ತೆ ಹೇಳತಕ್ಕಂಥದ್ದು ಕೂಡ ತಿಳಿಸ್ಕೊಡ್ತೇನೆ. ಒಂದು 3ನೇ ತಾರೀಕು ಹುಟ್ಟಿರ್ತಕ್ಕಂಥ ಡೇಟು, 9ನೇ ತಾರೀಕು, 16ನೇ ತಾರೀಕು, 22ನೇ ತಾರೀಕು ಮತ್ತು 30ನೇ ತಾರೀಕು. ಅಂದ್ರೆ ಈ ಡೇಟಲ್ಲಿ ಹುಟ್ಟಿದಂತವರಿಗೆ ಬ್ರಹ್ಮಾಂಡ ರಾಜಯೋಗ ಹೇಳತಕ್ಕಂಥದ್ದು. ಅಂದ್ರೆ 11ನೇ ಮನೆ ಬಲಿಷ್ಠವಾಗಿರ್ತಕ್ಕಂಥದ್ದು. 200% ಹೇಳ್ತಾ ಇದ್ದೇನೆ ವೀಕ್ಷಕರೇ, 100% ಕೂಡ ಅಲ್ಲ, 200%. ಇದು ಗೋಚಾರ ಮಾತ್ರ ತಿಳಿಸ್ತಕ್ಕಂಥ ವಿಚಾರ. ಹಾಗಾದ್ರೆ ನಾನಾ ಮೂಲಗಳಿಂದ ಲಾಭವನ್ನ ಪಡೆಯುವಂತಹದ್ದು. ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಕೈಗೊಂಡಿದ್ದಲ್ಲಿ, ಸ್ವಂತ ಉದ್ಯೋಗ ಇರಬಹುದು, ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು ಇರಬಹುದು, ಅಥವಾ ಶೇರ್ ಹೋಲ್ಡರ್ಸ್ ಇರಬಹುದು, ಅಥವಾ ಕಮಿಷನ್ಗೆ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥದ್ದು ಇರಬಹುದು, ಅಥವಾ ಬೇರೆ ಯಾವುದೇ ಒಂದು ಕ್ಷೇತ್ರದಲ್ಲಿ, ಅಂದ್ರೆ ನಾನಾ ರೂಪಗಳಿಂದ, ನಾನಾ ವಿವಿಧ ರೂಪಗಳಿಂದ ನಿಮ್ಮ ಕೈಗೆ ಲಾಭದಾಯಕವಾಗಿ ಅಧಿಕ ಧನ ನಿಮಗೆ ಸಿಗುತ್ತೆ. ಇದರಿಂದ ಒಂದು ಅದ್ಭುತ ಯೋಗ ಅಂತಲೇ ಕರಿಬಹುದು. ಓಕೆ, ಮತ್ತೆ ವೃಷಭ ರಾಶಿಯವರಿಗೆ ಯಾವ ಡೇಟ್ ನಲ್ಲಿ ಹುಟ್ಟಿರೋರಿಗೆ ಗುರುವಿನ ಯೋಗ ಅಂತ ಹೇಳಿದ್ರೆ ಉದ್ಯೋಗದಲ್ಲಿ ಹೇಗಿರುತ್ತೆ, ಮತ್ತೆ ಗುರುವಿನ ಪ್ರಭಾವ ಹೇಗೆ ಬೀರುತ್ತೆ? ಇಷ್ಟಾರ್ಥ ಸಿದ್ಧಿ ಹೇಳತಕ್ಕಂಥದ್ದು. ಇಷ್ಟಾರ್ಥ ಸಿದ್ಧಿ ಅಂದ್ರೆ ಒಂದು ಹೊಸದಾಗಿ ವ್ಯವಹಾರ, ಹೊಸದಾಗಿ ಉದ್ಯೋಗ, ಅಥವಾ ಹೊಸದಾಗಿ ನಿಮ್ಮ ಸಂಪತ್ತನ್ನ ಕ್ರೋಢೀಕರಣ ಮಾಡತಕ್ಕಂಥದ್ದು. ಇದು ಏನಾಗತ್ತೆ, ಒಂದು ಸ್ತ್ರೀಯರಿಂದ ಬ್ಲೆಸ್ಸಿಂಗು, ಒಂದು ಕೃಪಕಟಾಕ್ಷ ಆಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಅವರಿಂದ ಧನವನ್ನ ಪಡೆಯುವಂತಹ ಒಂದು ಮಹಾಯೋಗವು ಕೂಡ ಆಗತ್ತೆ. ನಿಮ್ಮ ವ್ಯವಹಾರಕ್ಕೆ ಸಕಾಲಕ್ಕೆ ನಿಮ್ಮ ಹಣಕಾಸಿನ ಸಹಾಯ ಇಲ್ಲದೆ ಇದ್ದಾಗ, ಅಥವಾ ಹಣದ ಅಭಾವ, ಇನ್ನಿತರದ ಅಭಾವ ಬಂದಾಗ, ನಿಮ್ಮ ಆತ್ಮೀಯರಾಗಿರ್ತಕ್ಕಂಥ ಸ್ತ್ರೀ ಇರಬಹುದು ಅಥವಾ ಸ್ನೇಹಿತರು ಇರಬಹುದು, ಯಾರೋ ಒಬ್ಬರ ಹತ್ರ ನೀವು ಹಸ್ತವನ್ನ ಕೈ ಚಾಚುತ್ತೀರಿ. ಆಗ ಅವರಿಂದ ನಿಮಗೆ ಸಹಾಯವಾಗತ್ತೆ. ಅವರ ಒಂದು ಮಾರ್ಗದರ್ಶನವೂ ಕೂಡ, ಅದರಿಂದ ಧನಯೋಗವೂ ಕೂಡ ಆಗತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಮತ್ತೆ ಸರ್ಕಾರಿ ಕೆಲಸದಲ್ಲಿ ಅದ್ರ ಬಗ್ಗೆ ಗುರುವಿನ ಪ್ರಭಾವ ಕೂಡ ಬೀರುತ್ತಾ? ಹೌದು, ಖಂಡಿತವಾಗಿ ಇದು ಬಹಳ ಮುಖ್ಯ. ಸರ್ಕಾರಿ ಕೆಲಸ ಹೇಳತಕ್ಕಂಥದ್ದು ಬಂದಾಗ ಎಷ್ಟೋ ಜನ ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆಯನ್ನು ಬರೀತಾರೆ. IAS ಇರಬಹುದು, IPS ಇರಬಹುದು, ಅಥವಾ ಸ್ಟೇಟ್ ಗೌರ್ಮೆಂಟ್ ಇರಬಹುದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇರಬಹುದು, ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅವರ ವಿದ್ಯಾರ್ಹತೆ ಅನುಸಾರವಾಗಿ ಪರೀಕ್ಷೆಗಳನ್ನು ಬರೀತಾರೆ.
ನಾನು ಇದನ್ನ ಪಡೆದುಕೊಳ್ಳೇಬೇಕು, ಹಠ ಮತ್ತು ಛಲ ಇವೆಲ್ಲವೂ ಕೂಡ. ಆದ್ರೆ ಕೆಲವೊಂದು ಸಲ ಏನಾಗತ್ತೆ, ಈ ಗುರುವಿನ ಫಲ ಸರಿಯಾದಂತ ನೀಡದೇ ಇದ್ದಾಗ ಎಲ್ಲೋ ಒಂದ್ ಕಡೆ ವ್ಯತ್ಯಾಸ ಆಗತಕ್ಕಂಥದ್ದು. ಆದ್ರೆ ಈ ವೃಷಭ ರಾಶಿಯವರಿಗೆ ಗುರುವಿನ ಬಲಿಷ್ಠವಾಗಿರ್ತಕ್ಕಂಥ ಕೃಪೆ ಇರುವುದರಿಂದ ಏನಾಗುತ್ತೆ, ಸರ್ಕಾರದ ಕೆಲಸ ಹಾಗೇ ಆಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇಲ್ಲಿ ಏನಾಗತ್ತೆ, ಬರೀ ಸರ್ಕಾರದ ನೌಕರಿ ಒಂದೇ ಅಲ್ಲ, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಟೆಂಡರ್ಗಳಿರಬಹುದು, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಹಂಗಾಮಿ ನೌಕರಿರಬಹುದು, ಅಥವಾ ಬೇರೆ ಬೇರೆ ಸಂಬಂಧಪಟ್ಟಂತ ಕಾಂಟ್ರಾಕ್ಟ್ ಬೇಸಕ್ಕಲ್ಲಿ ಕೆಲಸ ಮಾಡ್ತಕ್ಕದ್ದು ಇರ್ಬೋದು. ಈ ತರ ಒಂದಷ್ಟೆಲ್ಲ ಬರುತ್ತೆ. ಸೊ ಅದ್ರಿಗೆ ಸಂಬಂಧಪಟ್ಟಂತೆ ವ್ಯವಹಾರದಲ್ಲವ ಸ್ಥಿರವಾಗಿ ಕೆಲಸ ಆಗತಕ್ಕಂಥದ್ದು, ಸ್ಥಿರವಾಗಿ ಕಾರ್ಯವನ್ನು ರೂಪಿಸ್ತಕ್ಕಂಥದ್ದು, ಈ ತರದ ಎಲ್ಲವೂ ಕೂಡ ಅನುಗ್ರಹಿಸ್ತಕ್ಕಂತಹ ಶಕ್ತಿ ಗುರುವಿಗೆ ಇರತಕ್ಕಂಥದ್ದು. ಹಾಗಾಗಿ ಸರ್ಕಾರದ ಕೆಲಸ ಕಾರ್ಯದಲ್ಲಿಯೂ ಕೂಡ ಗುರುವಿನ ಒಂದು ಅನುಗ್ರಹದಿಂದ ಒಂದು ಉತ್ತಮ ಲಾಭ, ಉತ್ತಮ ಫಲವನ್ನು ಕೂಡ ಸಿಗುತ್ತೆ ನಿರಂತರವಾಗಿ ಹೇಳ್ತಕ್ಕಂಥದ್ದು. ಈಗ ವೃಷಭ ರಾಶಿಯವರಿಗೆ ಗುರುವಿನ ಭೂಮಿ ವೃದ್ಧಿ ಯೋಗ ಇದ್ರ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅವ್ರಿಗೆ. ಖಂಡಿತವಾಗಿ ಏನಾಗತ್ತೆ, ಎಷ್ಟೋ ವರ್ಷದಿಂದ ಒಂದು ಮನೆಯನ್ನು ತಗೊಳ್ಬೇಕು, ಊರನ್ನು ಬಿಟ್ಟು ಬೇರೆ ಊರಿಗೆ ಕೆಲಸ ಕಾರ್ಯವನ್ನು ಮಾಡಿ ನಿಮಿತ್ತವಾಗಿ ಬಂದು ಇಲ್ಲಿ ಕೆಲಸವನ್ನು ಹುಡ್ಕೊಂಡು ಇಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಎಷ್ಟೋ ವರ್ಷಗಳ ಬಾಡಿಗೆ ಮನೆ, ಲೀಸಿಗೆ, ಈ ತರದೆಲ್ಲ ಮನೆಗಳನ್ನ ಹಾಕೊಂಡು ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೋಗಿರ್ತಾರೆ. ಆದ್ರೂ ಕೂಡ ಒಂದು ಸ್ವಂತ ಮನೆ ಆಗ್ಬೇಕಲ್ಲ ಹೇಳ್ತಕ್ಕಂಥ ಒಂದು ಕನಸು ನನಸಾಗ್ತಾ ಇಲ್ಲ. ಅದೊಂದು ಅನೇಕ ದಿನಗಳಿಂದ ಮನಸ್ಸಿನಲ್ಲಿ ಹೊರಗ್ತಾ ಇರುತ್ತೆ. ಎಷ್ಟು ದಿವಸ ಅಂತ ಬಾಡಿಗೆ ಮನೆಯಲ್ಲಿರೋದು, ಬಾಡಿಗೆ ಕಟ್ಟಿ ಕಟ್ಟಿ ಸಾಕಾಗೋಗಿರುತ್ತೆ. ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಒಂದು ಜಾಗ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ಮನೆ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಈ ಒಂದು ಗುರುವಿನ ಒಂದು ಏನು ಅನುಗ್ರಹ ಇದೆ, ಗುರುವಿನ ಕೃಪಾ ಕಟಾಕ್ಷೆ, ಅದು ಈ ಸಲ ನೆರವೇರುತ್ತೆ. ಭೂಮಿ ವೃದ್ಧಿ ಅಥವಾ ನಿವೇಶನ ಅಥವಾ ಸೈಟು ಈ ತರದ ತಗೊಳ್ಳುವಂತಹದ್ದು ಇದು ಖಂಡಿತವಾಗಿಯೂ ನೆರವೇರ್ತಾ ಇರುತ್ತೆ ಅಂತ ಕೂಡ ಸೂಚಿಸುತ್ತೆ. ಮತ್ತೆ ಗುರುವಿನ ದಶೆ ಎಷ್ಟು ಪ್ರಭಾವಕಾರಿಯಾಗಿ ಬೀರುತ್ತೆ ವೃಷಭ ರಾಶಿ? ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ದಶಾಕಾಲ, ದಶಾಸಂಧಿ ಹೇಳ್ತಕ್ಕಂಥದ್ದು ನೋಡಿ, ಗುರುವಿಗೆ ವಿಶೇಷವಾಗಿ ಧನಾಧಿಪತಿ ಯೋಗ ಹೇಳ್ತಕ್ಕಂಥದ್ದು. ಅಂದ್ರೆ ವೃಷಭ ರಾಶಿಯವರಿಗೆ 2ನೇ ಮನೆ ಮಿಥುನ ರಾಶಿ ಆಗತ್ತೆ. ಮಿಥುನ ರಾಶ್ಯಾಧಿಪತಿ ಬುಧನಾಗಿರ್ತಾನೆ. ಆದರೆ ಈ ಬುಧ ದಶೆಯಲ್ಲಿ ವಿಪರೀತವಾಗಿ ಧನಾಗಮನ ಉಂಟಾಗತ್ತೆ ಹೇಳತಕ್ಕಂಥದ್ದು. ತನ್ನ ದಶಾ ಕಾಲದಲ್ಲಿ ಧನಾಗಮನ ಉಂಟಾಗತಕ್ಕಂಥದ್ದು, ಮನೆಯನ್ನು ತಗೊಳ್ತಕ್ಕಂಥದ್ದು, ಸೈಟ್ಗಳನ್ನು ತಗೊಳ್ತಕ್ಕಂಥದ್ದು, ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತ ವ್ಯವಹಾರ ಮಾಡ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಹೆಚ್ಚೆಚ್ಚಾಗಿರುತ್ತೆ. ಇದರ ಜೊತೆಗೆ ಶನಿ ದಶ ಕೂಡ ಉತ್ತಮ ಫಲವನ್ನು ನೀಡ್ತಾನೆ ಹೇಳ್ತಕ್ಕಂಥದ್ದು. ನಾನು ಒಂದೇ ಮಾತನ್ನು ಹೇಳಬೇಕು ಅಂದ್ರೆ ವೀಕ್ಷಕರೇ, ವೃಷಭ ರಾಶಿಯವರಿಗೆ ಗೋಚಾರದ ಫಲದಲ್ಲಂತೂ ವಿಪರೀತವಾಗಿರ್ತಕ್ಕಂತಹ ರಾಜಯೋಗ. ನಿಮ್ಮ ಜಾತಕದಲ್ಲೂ ಕೂಡ ಇಂತಹ ಯೋಗ ಇದ್ರೆ ಖಂಡಿತವಾಗಿಯೂ ನೀವು ಕೂಡ ಅದೃಷ್ಟವಂತರಾಗ್ತೀರಿ. ನೀವು ಕೂಡ ಅನೇಕ ಐಶ್ವರ್ಯ ಸಂಪತ್ತುಗಳನ್ನ ಪಡೆದುಕೊಂಡು ಆ ಭಗವಂತನ ಅನುಗ್ರಹದಿಂದ ಅಭಿವೃದ್ಧಿ ಆಗ್ತಾ ಹೋಗ್ತಿರ್ತೀರಿ. ಅಷ್ಟೇ ಇಲ್ಲ, ಇನ್ನು ಕೆಲವೊಂದಷ್ಟು ನಿಮ್ಮ ಜಾತಕ, ಹುಟ್ಟಿದ ಸಮಯ, ಲಗ್ನ ಇತ್ಯಾದಿಗಳಲ್ಲಿ ಕೆಲವೊಂದಷ್ಟು ಏನಾದ್ರೂ ವ್ಯತ್ಯಾಸ ಈ ತರ ಇದ್ರೆ ಅದನ್ನೆಲ್ಲ ಒಂದ್ಸಲ ನೋಡ್ಕೊಳ್ಬೇಕಾಗಿರ್ತಕ್ಕಂತಹ ಸಂಗತಿಯೂ ಕೂಡ ಇರತಕ್ಕಂಥದ್ದು. ನೀವು ಹೊಸದಾಗಿ ಕೆಲಸ ಕಾರ್ಯಗಳನ್ನ ಮಾಡಬೇಕು, ನಿಮಗೆ ದುಡ್ಡೇ ಸಿಗ್ತಾ ಇಲ್ಲಲ್ಲ, ಹಣವೇ ಬರ್ತಾ ಇಲ್ಲ, ಅದಾದ್ರೆ ನಿಮ್ಮ ಜಾತಕಗಳನ್ನೆಲ್ಲ ಚಿಂತನೆ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ವಿಪರೀತವಾಗಿರ್ತಕ್ಕಂತಹ ಧನಲಾಭ, ರಾಜಯೋಗ ಇರತಕ್ಕಂಥದ್ದು. ವೀಕ್ಷಕರೇ, ಇನ್ನು ಹಲವಾರು ರೀತಿಯಲ್ಲಿ ನಿಮ್ಗೆ ಇನ್ನೂ ಚೆನ್ನಾಗಾಗ್ಬೇಕು, ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಇನ್ನೂ ಧನಲಾಭ ಆಗ್ಬೇಕು ಅಂತಿದ್ರೆ ಓಂ ಬೃಹಸ್ಪತಯೇ ನಮಃ ಹೇಳತಕ್ಕಂತ ಮಂತ್ರವನ್ನ
ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ಅರಳಿ ಮರ ಅಶ್ವತ್ಥ ಕಟ್ಟೆಯ ಸನ್ನಿಧಾನದಲ್ಲಿ ಕೂತ್ಕೊಂಡು 28 ಬಾರಿ ಪಠನೆ ಮಾಡಿ ನಿಮ್ಮ ಎಲ್ಲ ರೀತಿಯ ದಾರಿದ್ರ್ಯಗಳೆಲ್ಲವೂ ಕೂಡ ದೂರವಾಗುತ್ತೆ ಅಂತ ಕೂಡ ಹೇಳ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಗುರುವಿನ ಪ್ರಭಾವ ಯಾವ ಯಾವ ರಾಶಿಗಳಿಗೆ ಹೇಗಿರುತ್ತೆ ಅಂತ ನಮ್ಮ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಪತಿ ಭಟ್ ಗುರೂಜಿ ಅವರು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಫುಲ್ ವಿಡಿಯೋವನ್ನ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಯಾವ ರಾಶಿಗೆ ಯಾವ ರೀತಿಯಾದಂತಹ ಫಲಗಳು ಇದಾವೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇದೇ ರೀತಿ ನಮ್ಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.